ಇಲ್ಲ ಸರ್, ನಾನು ಮನೆಗೆ ಹೋಗಿಲ್ಲ, ಫೋನಲ್ಲಿ ಮಾತಾಡಿದೆ. ನನ್ನ ಹುಡುಗರಿಗೆ ಹೇಳಿದ್ದೆ, ಅವ್ರು ತಗೊಂಡೋಗಿ ಕೊಟ್ಟಿದ್ದಾರೆ ಸರ್. ಹೇಳಿ ಸರ್. ಸರ್ ಸ್ನಾನಕ್ಕೆ ಮನೇಲಿ ಹೋಗ್ತಾರೆ ಸರ್, ನಾನು ಯಾಕೆ ಅವ್ರ ರೂಮ್ಗೆ ಹೋಗಿ? ನಾನು ಜೊತೆಲಿ ಇರ್ತಿದ್ದೆ ಅಂತ ಸರ್, ಕಾರಲ್ಲಿ ಇರ್ತೀನಿ ನಾನು. ಅವ್ರ ಮನೇಲಿ ಅವ್ರ ಬೆಡ್ರೂಮ್ ಒಳಗೆ ನಾನು ಯಾಕೆ ಹೋಗ್ಲಿ? ಅವ್ರ ಫೋನ್ ನಾಲ್ಕು ನಾನು ಯಾವ ಫೋಟೋಸು ಯಾವ ವಿಡಿಯೋಸು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾರು ಸರ್ ತಂದಿರೋರು? ಅವರನ್ನೇ ಕೇಳ್ಬೇಕು ಸರ್, ಇದು ಕೂತ್ರ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದೀನಿ. ಹೌದು ಇದೆ ಸರ್, ಸ್ಟೇ ತಂದಿದ್ದಾರೆ, ಅದಿದೆ. ಬಟ್ ನಾನು ಸರ್ ಅದು ಅವ್ರು ಮೆನ್ಷನ್ ಮಾಡಿರೋದು ಯಾವುದೇ ಫೋಟೋಸು ವಿಡಿಯೋಸು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನನ್ನ ಹತ್ರ ಯಾವುದೂ ಇಲ್ಲ. ಬಟ್ ಅವ್ರು ಏನಕ್ಕೆ ತಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ಇಲ್ಲ ಅಂದ್ಮೇಲೆ ನಾನು ಯಾರಿಗೆ ಕೊಡ್ಲಿ ಸರ್? ಅದು ನನಗೆ ಗೊತ್ತಿಲ್ಲ. ಅವ್ರು ಸ್ಟೇ ತಂದ ಮೇಲೆ ನಂಗೆ ವಿಚಾರ ಗೊತ್ತಾಗಿದ್ದು, ಏನಕ್ಕೆ ತಂದವ್ರೆ ಅಂತೇಳಿ. ಅದು ಡಾಕ್ಯುಮೆಂಟ್ ಓದಿದ ಮೇಲೆ ಗೊತ್ತಾಗಿದ್ದು. ನಾನು ಹೇಳಿದ್ರಲ್ಲ ಸರ್, ನೀವೇ ಹೇಳ್ತಾ ಇದ್ದೀರಿ. ಸ್ಟೇ ಕಾಪಿಲೇ ಇದೆಯಲ್ಲ ಸರ್, ಅದು ಯಾವುದೇ ಅವರ ಪರ್ಸನಲ್ ವಿಚಾರಗಳನ್ನ ಯಾವ್ದು ಬಹಿರಂಗ ಮಾಡಬಾರ್ದು ಅಂತೇಳಿ ಇದೆ ಸರ್. ಇಲ್ಲ ಸರ್, ನಾನು ಅದಕ್ಕೇನು ರಿಯಾಕ್ಷನೇ ಮಾಡಿಲ್ಲ. ಅದು ಅವ್ರನ್ನೇ ಕೇಳ್ಬೇಕು. ನಾನು ಯಾವುದೇ ರೀತಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿಲ್ಲ, ಯಾವುದೂ ಇಲ್ಲ ನನ್ನ ಹತ್ರ ಇಲ್ಲ. ನಾನು ಅವ್ರಿಗೆ ಯಾವ ಬ್ಲಾಕ್ ಮೇಲೂ ಮಾಡಿಲ್ಲ, ನಾನು ಅವ್ರಿಗೆ ಫೋನು ಮಾಡಿಲ್ಲ, ನಾನು ಏನೂ ಮಾಡಿಲ್ಲ. ಇಲ್ಲ, ನನ್ನ ಹತ್ರ ಇಲ್ಲ. ಹಾಂ ಸರ್, ಅದು ಫೋಟೋನೇ ಹೊಡೆದಿಲ್ಲ ಸರ್, ತೋಟಕ್ಕೆ ಬಂದಿರೋದು. ಇಲ್ಲ ಸರ್, ಫೋಟೋ ತೆಗ್ದಿಲ್ಲ. ಅಲ್ಲ ಸರ್, ನನಗೆ ಉಪಯೋಗ ಇಲ್ಲ, ನಾನೆಂತ ತೆಗಿಲಿ? ಸರ್ ನನಗೆ ಉಪಯೋಗನೇ ಇಲ್ಲ, ನಾನೆಂತ ಕೊಟ್ಕೊಳ್ಳಿ, ನಾನು ಯಾಕೆ ನಿರ್ಬಂಧ ಹಾಕ್ಲಿ? ಅಲ್ಲ ಸರ್, ಪ್ರತಿಯೊಂದು ಫಂಕ್ಷನ್ ಮಾಡೋದ್ರಲ್ಲೂ ಫೋಟೋ ಹೊಡ್ಕೊಂತಾರ ಸರ್. ಕೆಲವ್ರು ಹೊಡ್ಕೋಬಹುದು, ಬಟ್ ನಾವು ಹೊಡ್ಸಲ್ಲ ಸರ್. ನಾನು ಮಾಡಿಲ್ಲ ಸರ್.